श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि. ಶ್ರೀಮತ್ಸಮುದ್ರವಿಜಯ ಅಷ್ಟಮ ಸರ್ಗದಲ್ಲಿ 16ನೇ ಶ್ಲೋಕ. ನರಸಿಂಹಯೇಷ ವಿದಧಾರಧಾರುಣಂ ಪ್ರತಿಘೋದಯೇ ನಖರಚಕ್ರತೇಜಸಾ ಸ್ವರಿಪುಂ ಕ್ಷಣೇನ ಸರಸಸ್ಫುರತ್ತನುಂ ಪೃಥುಸತ್ವಮಿಷ್ಟಜನಭೀತಿಭಂಜನಃ. ನರಸಿಂಹ ಏಷಃ ವಿದಧಾರ ದಾರುಣಂ ಪ್ರತಿಘೋದಯೇ ನಖರಚಕ್ರತೇಜಸಾ ಸ್ವರಿಪುಂ ಕ್ಷಣೇನ ಸರಸಃ ಸ್ಫುರತ್ತನುಂ ಪೃಥುಸತ್ವಮಿಷ್ಟಜನಭೀತಿಭಂಜನಃ. ಆಚಾರ್ಯರು ಬದ್ರಿಯಲ್ಲಿ ಬದ್ರಿನಾರಾಯಣನನ್ನ ನೋಡ್ತಾ ಧ್ಯಾನ ಮಾಡಿದರು. ಆ ಪರಮಾತ್ಮನ ವ್ಯಾಪಾರಗಳನ್ನ ಧ್ಯಾನ ಮಾಡ್ತಾ ಇದ್ದಾರೆ, ಒಂದೊಂದೇ ರೂಪವನ್ನ ಧ್ಯಾನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದೊಂದು ಶ್ಲೋಕದಲ್ಲೂ ಕೂಡ 2 ರೂಪಗಳನ್ನ ತಿಳಿಸ್ತಾ ಬರ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ನರಸಿಂಹದೇವರು ಮತ್ತು ಪುರುಷೋತ್ತಮ ಅಂತ ಬರೀತಾರೆ. ಅಂದ್ರೆ ತಾಪಸಮನು ಗಜೇಂದ್ರನಿಗೆ ಅನುಗ್ರಹ ಮಾಡಿದ ರೂಪ ಇದೆ ನೋಡಿ, ಆ ರೂಪವನ್ನ ಹೇಳ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿದರು ಅಂತ. ಮೊದಲನೇದು ಏಷಃ ಶ್ರೀನಾರಾಯಣ ನರಶ್ಚ ಅಸೌ ಸಿಂಹಶ್ಚ. ಈ ನಾರಾಯಣನೇ ಅಂದ್ರೆ ಈ ಬದರಿನಾರಾಯಣನೇ ನರಸಿಂಹನಾಗಿ ಇಷ್ಟಜನಾನಾಂ ಅಂದ್ರೆ ಭಕ್ತಜನರ ಭೀತೇಹೇ ಭಂಜನಃ, ಭಕ್ತಜನರಿಗೆ ಬಂದ ಭಯವನ್ನ ನಾಶ ಮಾಡತಕ್ಕವನು ಅಂತ. ಸರಸಃ ಸವೀರ್ಯ ಒಳ್ಳೆ ವೀರ್ಯವತ್ತನಾಗಿ, ಪ್ರತಿಘೋದಯೇ ಕೋಪೋದಯೇ ಸತಿ ಕೋಪ ಬಂದಾಗ, ನಖರಚಕ್ರಸ್ಯ ಅಂದ್ರೆ ಉಗುರಿನ ಗುಂಪು ಅದರ ಸಾಮರ್ಥ್ಯದಿಂದ, ಸ್ಫುರಂತೀ ತನು ಶೋಭಮಾನ ದೇಹ ಅಂತ ಪ್ರಕಾಶಮಾನವಾದ ಶರೀರ, ಅದರಿಂದ ಪೃಥು ಮಹತ್ಸತ್ವಂ ಬಲಂ ಯಸ್ಯ ಭಾರಿ ಬಲ ಉಳ್ಳವನಾದ, ದಾರುಣಂ ಕ್ರೂರನಾದ, ಸ್ವರಿಪುಂ ಆ ಹಿರಣ್ಯಕಶಿಪುವನ್ನು ಕ್ಷಣೇನ ವಿದಧಾರ ಒಂದು ಕ್ಷಣದಲ್ಲಿ ಉಗುರಿನಿಂದ ನಾಶ ಮಾಡಿದ ಅಂತ ಪರಮಾತ್ಮನೇ ಆ ನರಸಿಂಹದೇವರೇ ಈ ಬದರಿನಾರಾಯಣ ಅಂತ ಚಿಂತನೆ. ಇನ್ನು ನರೇಶು ಶ್ರೇಷ್ಠ ನರೇಶು ಸಿಂಹ ಶ್ರೇಷ್ಠ ಅಂತ ಅರ್ಥ, ಪುರುಷೋತ್ತಮ ಅಂತ ಅರ್ಥ. ಇಲ್ಲಿ ನರಸಿಂಹ ಅಂದ್ರೆ ಯಾರು? ಪುರುಷೋತ್ತಮ. ಪುರುಷೋತ್ತಮ ಅಂದ್ರೆ ಯಾರು? ಅದೇ ತಾಪಸಮ್ಮನು ಅಂತ ಗಜೇಂದ್ರನಿಗೆ ಅನುಗ್ರಹ ಮಾಡಿದ ಪರಮಾತ್ಮನ ರೂಪ, ಆ ರೂಪಕ್ಕೆ ಹೆಸರು. ಇಷ್ಟಜನ ಭೀತಿಭಂಜನ, ಇಷ್ಟವಾದ ಜನರ ಭಯವನ್ನ ಪರಿಹಾರ ಮಾಡತಕ್ಕ ಆ ನಾರಾಯಣನು, ದಾರುಣಂ ಕ್ರೂರನಾದ, ಸ್ವರಿಪುಂ ಸ್ವಕೀಯ ಗಜೇಂದ್ರ ತಸ್ಯ ರಿಪುಂ ತನ್ನವನಾದ ಗಜೇಂದ್ರನ ಶತ್ರು ಯಾರು? ಆ ಮೊಸಳೆ. ಆ ಮೊಸಳೆಯನ್ನು ಸ್ಫುರತ್ತನು ಋತುಮಹಾನ್ಯ ಸತ್ವ ಪ್ರಾಣಿ ವಿಶೇಷ ನಕ್ರಂ ಅಂತ ಅರ್ಥ. ದೊಡ್ಡದಾದ ಪ್ರಾಣಿ ಯಾವುದು? ಮೊಸಳೆ. ಆ ಮೊಸಳೆಯನ್ನು ಪ್ರತಿಘೋದಯೇನ ಸ್ವರಿಪುರಯಂ ಇತಿ ಕೋಪೋದಯನ ನಿಮಿತ್ತೇನ. ನೋಡಿ, ಪರಮಾತ್ಮನ ಭಕ್ತರ ಶತ್ರುಗಳು ಯಾರಾಗಿದ್ದಾರೋ ಅವರು ಪರಮಾತ್ಮನ ಶತ್ರುಗಳು ಆಗಿದ್ದಾರೆ ಅಂತ. ಯದ್ಯಪಿ ಪರಮಾತ್ಮನಿಗೂ ಆ ಮೊಸಳೆಗೂ ಏನಿಲ್ಲ, ಆದರೂ ತನ್ನ ಭಕ್ತ ಅಂದ್ರೆ ಗಜೇಂದ್ರನ ಶತ್ರುವನ್ನ ತನ್ನ ಶತ್ರು ಅಂತ ಪರಮಾತ್ಮ ಭಾವಿಸ್ತಾನಂತ. ಅದಕ್ಕೆ ಹೇಳಿದ್ದು ಭಕ್ತರಲ್ಲಿ ಮಾಡುವ ದ್ವೇಷ ಅದು ಪರಮಾತ್ಮನ ದ್ವೇಷದಲ್ಲೇ ಪರ್ಯವಸಾನ ಆಗುತ್ತದೆ. ಯಾಕೆ ನೋಡಿ, ಇದೇ ಕಾರಣ. ಎಷ್ಟು ಚೆನ್ನಾಗಿದೆ ನೋಡಿ ಉದಾಹರಣೆ. ಅದರಿಂದ ಭಗವದ್ ಭಕ್ತರಲ್ಲಿ ಎಂದಿಗೂ ದ್ವೇಷ ಮಾಡಬಾರದು. ನೋಡಿ, ಆ ಮೊಸಳೆ ಮಾಡಿತ್ತು, ಆ ಪರಮಾತ್ಮನ ಭಕ್ತನಾದ ಆ ಗಜೇಂದ್ರನ ಹೋಗಿ ಕಚ್ಚಿತ್ತು. ಏನ್ ಮಾಡಿದ? ಪರಮಾತ್ಮನೇ ಬಂದು ರಕ್ಷಣೆ ಮಾಡಿದ. ಹಾಗೆ ನಿಮಿತ್ತೇನ ಸರಸಃ ಆ ಸರೋವರದಿಂದ ಆಕೃಷ್ಯ ಅದನ್ನು ಎಳೆದು, ಖರಂ ಕ್ರೂರವಾದ ಚಕ್ರಂ ಸುದರ್ಶನದಿಂದ ಅದನ್ನು ಸೀಳಿ ಹಾಕಿದ ಹಾಗೆ ಅಂತ ಅರ್ಥ. ಅಲ್ಲಿದ್ದ ಸರೋವರದಿಂದಲೇ ಪರಮಾತ್ಮ ಆವಿರ್ಭೂತನಾಗಿ ಅಲ್ಲಿದ್ದ ಈಶಾವಾಸ್ಯಂ ದೇವರೆಲ್ಲ ಕಡೆ ಇದ್ದಾನೆ ಮಾಡಿ ಅಲ್ಲಿಂದ ಚಕ್ರದಿಂದ ಸುದರ್ಶನದಿಂದ ಮೊಸಳೆಯನ್ನು ಸಂಹಾರ ಮಾಡಿದ ಅಂಥ ನಾರಾಯಣನೇ ಇವನು ಅಂತ ಪುರುಷೋತ್ತಮ ರೂಪವನ್ನು ಕೂಡ ಚಿಂತನೆ ಮಾಡ್ತಾರೆ. ಮುಂದಿನ ಶ್ಲೋಕದಲ್ಲಿ ಅಪಿವಾ ಮನೋ ಲಲಿತ ಬಾಲ್ಯವಾನಯಂ ಪ್ರತಿಭಾ ಬಲೇನ ಕೃತ ದೈತ್ಯ ಕೌತುಕಃ ಉಪಧೇರಧಕೃತ ಬಲೀಂದ್ರ ಶಾತ್ರವಃ ಸ್ವಜನಾಯ ಕೇವಲ ಮದಾತ್ ಪರಂ ಪದಂ. ಇಲ್ಲಿ ವಾಮನ ರೂಪ ಮತ್ತು ಬುದ್ಧ ರೂಪ ಎರಡನ್ನು ಕೂಡ ಚಿಂತನೆ ಮಾಡ್ತಾರೆ ಒಂದೇ ಶ್ಲೋಕದಲ್ಲಿ.
ಅಯಂ ಈ ನಾರಾಯಣನೇ, ಬದರಿನಾರಾಯಣನೇ, ಲಲಿತಂ ಮನೋಹರಂ ಯದ್ ಬಾಲ್ಯಂ ಸುಂದರವಾದ ವಾಮನನಾಗಿ ಬಂದು ಪ್ರತಿಭಾಬಲೇನ ತನ್ನ ಬುದ್ಧಿ ಚಾತುರ್ಯದಿಂದ ಕೃತಂ ಉತ್ಪಾದಿತಂ ದೈತ್ಯಕೌತುಕಂ ದೈತ್ಯಾನಾಂ ವಿಸ್ಮಯ ದೈತ್ಯರಲ್ಲಿ ಆಶ್ಚರ್ಯವನ್ನ ಉಂಟು ಮಾಡುವಂತೆ ಉಪದೇಹೆ ತ್ರಿಪದಚ್ಛಲಾತ್ ಅಧಃಕೃತಃ 3 ಪಾದ ಭೂಮಿಯನ್ನು ಕೇಳಿ ಅದರಿಂದ ಬಲಿಯನ್ನ ಕೆಳಕ್ಕೆ ತಳ್ಳಿದ. ವಿಮೋಚ್ಯ ಪಾತಾಳೆ ಸ್ಥಾಪಿತ ಬಲೀಂದ್ರ ಶತ್ರವ ಆ ಇಂದ್ರನಿಗೆ ನೋಡಿ, ಇಲ್ಲೂ ಕೂಡ ಅಷ್ಟೇ, ಇಂದ್ರ ತನ್ನ ಭಕ್ತ. ಇಂದ್ರನಿಗೆ ಶತ್ರು ಅಂದ್ರೆ ಅದು ಪರಮಾತ್ಮನಿಗೆ ಶತ್ರುವಾಗ್ತಾರೆ ನೋಡಿ. ಬಲೀಂದ್ರ ಯದ್ಯಪಿ ಬಲೀಂದ್ರನು ಕೂಡ ವಿಷ್ಣು ಭಕ್ತನೇ, ಅದರಿಂದ ಸಂಹಾರ ಮಾಡಲಿಲ್ಲ, ಪ್ರಹ್ಲಾದನ ವರ ಇದ್ದದ್ದು. ಅದರಿಂದ ಬಲೀಂದ್ರನನ್ನ ಪಾತಾಳಕ್ಕೆ ಇಟ್ಟ. ಹಾಗೆ ಬಲ್ಯಾಕ್ಯ ಇಂದ್ರ ಶತ್ರು ಏನ ತಥಾಸನ್ ಸ್ವಜನಾಯ ಸ್ವಭಕ್ತ ಜನಾಯ ಇಂದ್ರಾಯ ಹಾಗೆ ಅಂತ ತನ್ನ ಭಕ್ತನಾದ ಇಂದ್ರನಿಗೆ ಕೇವಲ ಮುಖ್ಯಂ ಪರಂ ಉತ್ತಮ ಪದ ತ್ರೈಲೋಕ್ಯ ಆಧಿಪತ್ಯ 3 ಲೋಕದ ಒಡೆತನವನ್ನ ಕೊಟ್ಟ. ಹಾಗೆ ಅಂತ ಇದು ಒಂದರ್ಥ. ಇನ್ನೊಂದರ್ಥ ಆ ನಾರಾಯಣನೇ ಇವನು ಅಂತ ಇಟ್ಕೋಬೇಕು. ಮತ್ತೆ ಈ ಬದರಿನಾರಾಯಣನೇ ಬುದ್ಧಾವತಾರ. ವಾಮನಃ ಅಂದ್ರೆ ಬಾಲರೂಪ, ಪುಟ್ಟ ರೂಪವಾಗಿ ಬಂದು ಜಿನಸ್ಯ ಪುತ್ರಂ ಉತ್ಪನ್ನ, ಜಿನನ ಮಗನಾಗಿ ಬುದ್ಧಾವತಾರದಲ್ಲಿ ಪರಮಾತ್ಮ ಬಂದು ದೂರೇ ನಿಕ್ಷಿಪ್ಯ ಸ್ವಂ ತದಾಕಾರ ಸ್ವರೂಪ ಗ್ರಹಣೇನ ತತ್ಪುತ್ರ ಭಾವಂ ಪ್ರದರ್ಶ್ಯ ಆ ಜಿನನಿಗೆ ಇವನು ತನ್ನ ಮಗ ಅಂತ ಭಾವನೆ ಬರುವಂತೆ ಮಾಡಿ ಪರಮಾತ್ಮ ಅವತಾರ ಆದದ್ದು. ಅದರಿಂದ ಮಗ ಅಂತ ಭಾವನೆ ಬರಬೇಕಲ್ಲ, ಅಲ್ಲೇ ಮೊದಲು ಒಂದು ಮೋಹವನ್ನು ಉಂಟು ಮಾಡಿದ. ತನ್ನ ಮಗ ಅಂತ ಅವನಿಗೆ ಭಾವನೆ ಬಂತು. ಲಲಿತಂ ಶ್ಲಾಘ್ಯಂ ಯದ್ ಬಾಲ್ಯಂ ತದಸ್ಯ ಅಸ್ತಿ ತಾದೃಶ ಸನ್ ಪ್ರತಿಭಾಬಲೇನ ತನ್ನ ಬುದ್ಧಿ ಚಾತುರ್ಯದಿಂದ ದೈತ್ಯ ಕೌತುಕಂ ಜಿನಾದಿ ದೈತ್ಯರನ್ನ ಆಶ್ಚರ್ಯ ಪಡುವಂತೆ ಮಾಡಿ ತಾದೃಶನ್ ಉಪದೇಹೇ ವ್ಯಾಜಾತ್ ಅಧಕೃತ ನೆರೆಯ ಅವರನ್ನೆಲ್ಲ ತನ್ನ ಬುದ್ಧಿ ಚಾತುರ್ಯವಾದ ಮಾತಿನಿಂದ ಅವರನ್ನೆಲ್ಲ ಕೆಳಗೆ ತಳ್ಳಿದ, ಅಂದ್ರೆ ನರಕಕ್ಕೆ ಕಳಿಸಿದ ಅಂತ. ಯಾರು? ಬಲೀಂದ್ರ ಶಾಸ್ತ್ರವಾಹ ಬಲಂ ಯಶಾಮಸ್ತಿ ಬಲಿನಾಹ ತಾದೃಶಾಹ ಇಂದ್ರಾಹ ಇಂದ್ರಶಾಸ್ತ್ರವಾಹ ಬಲಿಷ್ಠರಾದ ಇಂದ್ರಾದಿಗಳ ಶತ್ರುಗಳಾದವರು, ಅವರೆಲ್ಲ ದೈತ್ಯರು, ಅವರನ್ನ ನರಕಕ್ಕೆ ಕಳಿಸಿದ. ಹಾಗೆ ಸ್ವಜನಾಯ ಸ್ವಭಕ್ತ ಜನಾಯ ಕೇವಲಂ ಪರಂಪದಂ ಅದ ತನ್ನ ಭಕ್ತ ಜನರಿಗೆ ಆ ಪರಮಾತ್ಮ ಬುದ್ಧಾವತಾರದಲ್ಲಿ ಏನು ಉಪದೇಶ ಮಾಡಿದ ಅದನ್ನ ತಾನೇ ವ್ಯಾಖ್ಯಾನ ಮಾಡಿ ಅದರ ನಿಜವಾದ ಅರ್ಥ ಸ್ವಾಭಿಮತ ಅರ್ಥಂ ಉಕ್ತ ಸರ್ವಸ್ಯ ಸ್ವಾಧೀನತ್ವ ಬುದ್ಧಿಂ ಸ್ವಸ್ಯ ವಿಶ್ವಂ ಅಸತ್ ಕ್ಷಣಿಕಂ ವಿಜ್ಞಾನಂ ಇತ್ಯಾದಿ ಶಬ್ದಾನಾಂ ಸರ್ವಸ್ಮಾತ್ ಉತ್ತಮತ್ವ ಬುದ್ಧಿಂ ಚ ಉತ್ಪಾದ್ಯ ತಾನು ಹೇಳಿದ ಶಬ್ದಕ್ಕೆ ಏನು ವಿಶ್ವ ಅಸತ್ ಕ್ಷಣಿಕ ವಿಜ್ಞಾನ ಇತ್ಯಾದಿ ಶಬ್ದಗಳಿಗೆಲ್ಲ ನಿಜವಾದ ಅರ್ಥ ಏನು ಎಂಬ ಅದನ್ನೆಲ್ಲ ತಿಳಿಸಿಕೊಟ್ಟು ಆ ದೈತ್ಯರು ತಿಳ್ಕೊಂಡ ಅರ್ಥನೇ ಬೇರೆ, ಅದನ್ನ ಕರೆಕ್ಟ್ ಮಾಡಕ್ ಹೋಗಿಲ್ಲ ಪರಮಾತ್ಮ. ಯಾಕೆ? ಅವರಿಗೆ ಮೋಹ ಬರಬೇಕು ಅಂತಾನೆ ತಾನು ಅವತಾರ ಮಾಡಿದ್ದು. ಅವರು ಸನ್ಮಾರ್ಗದಿಂದ ಚ್ಯುತರಾಗಬೇಕು, ತಮೋಯೋಗ್ಯರವರು, ಅವರಿಗೆ ಶುದ್ಧ ಜ್ಞಾನ ಬರಬಾರದು ಅಂತಾನೆ ಪರಮಾತ್ಮ ಆ ರೀತಿಯಾಗಿ ಮಾಡಿದ್ದು. ಹಾಗೆ ಅಂತ ಮತ್ತು ದೇವತೆಗಳಿಗೆ ನಿಜವಾದ ಅರ್ಥವನ್ನ ಆ ಒಂದೊಂದು ಶಬ್ದಕ್ಕೂ ನಿಜವಾದ ಅರ್ಥವನ್ನ ತಿಳಿಸಿಕೊಟ್ಟು ಅವನ ವ್ಯಾಖ್ಯಾನ ಮಾಡಿದ ರೂಪ ಬುದ್ಧರೂಪ. ಆ ಬುದ್ಧರೂಪವನ್ನ ತಾಳಿ ಜಿನಾದಿಗಳನ್ನ ಮೋಹಗೊಳಿಸಿದವನೇ ಆ ಬುದ್ಧ. ಆ ಬುದ್ಧನೇ ಈ ನಾರಾಯಣ ಅಂತ ನೋಡಿ. ದೇವರ ಒಂದು ರೂಪವನ್ನು ನೋಡಿದಾಗ ಎಷ್ಟು ರೂಪಗಳ ಚಿಂತನೆ ಹೇಗೆ ಮಾಡಬೇಕು ಎಂಬ ಅದನ್ನ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಕಥಯಂತ್ಯಮುಂ ಪರಶುಭಾ ಸಮಾನಗೋ ಹತಮರ್ತ್ಯ ದೇವ ತಮಸಂ ಮುಹುರ್ಮುಹುಃ ಜಗತಾಂ ಹಿತಂ ಹರಿಮಿವಾಪರಂ ಹರಿಂ ಗುರುಶಕ್ತಿ ತಾಪಸವರಾನ್ವಯೋದ್ಭವಂ ಕಥಯಂತಿ ಅಮುಂ ಪರಶುಭಾ ಸಮಾನ ಗೋಹತ ಮರ್ತ್ಯ ದೇವತಮಸಂ ಮುಹುಃ ಜಗತಾಂ ಹಿತಂ ಹರಿಂ ಇವ ಅಪರಂ ಹರಿಂ ಗುರುಶಕ್ತಿ ತಾಪಸವರಾನ್ವಯ ಉದ್ಭವಂ. ಇಲ್ಲಿ ಪರಶುರಾಮ ದೇವರ ವಿಚಾರ ಮತ್ತು ವೇದವ್ಯಾಸರ ಚಿಂತನೆಯನ್ನು ಹೇಳ್ತಾ ಇದ್ದಾರೆ. ಹಾಗೆ ಜ್ಞಾನಿಗಳಾದ ಅಮುಂ ಶ್ರೀ ನಾರಾಯಣಂ ಈ ನಾರಾಯಣನನ್ನು
ಮುಹುರ್ಮುಹು ತ್ರಿಸಪ್ತ ಕೃತ್ವ ಇತಿ ಯಾವತ್ 21 ಬಾರಿ ಪರಶುರಾಮ ದೇವರು ನಾರಾಯಣನೇ ಪರಶುರಾಮ ದೇವರಾಗಿ ಅವತಾರ ಮಾಡಿ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಪರಶೌ ಕುಠಾರೇ ಭಾಸಮಾನವ ಕೈಯಲ್ಲಿ ಪರಶುವನ್ನ ಹಿಡ್ಕೊಂಡವರಾಗಿ ಸಂಹೃತಾನಿ ಮರ್ತ್ಯ ದೇವತಮಾಂಸಿ ಅಂದ್ರೆ ಕ್ಷತ್ರಿಯಕ್ಕೆ ಅಂಧಕಾರ ಅಂತ ಏನಿದೆ, ಕ್ಷತ್ರಿಯರಲ್ಲಿ ಯಾರು ದುಷ್ಟರಾಗಿದ್ರು ಆ ದುಷ್ಟ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿ, ಯಾಕೆ ಜಗತಾಂ ಹಿತಂ ಜಗತ್ತಿಗೆ ಹಿತವನ್ನ ಉಂಟು ಮಾಡುತ್ತಾ, ಗುರುಹು ಮಹತಿ ಶಕ್ತಿ ಯಸ್ಯ ಹರಿಪರಾಕ್ರಮಶಾಲಿಯಾದ ಮುನಿವರಹ ಮುನಿಶ್ರೇಷ್ಠರಾದ ಭೃಗುಹು ತಸ್ಯ ಅನ್ವಯ ಭೃಗುವಿನ ವಂಶದಲ್ಲಿ ಹುಟ್ಟಿದವರಾದ ಅವತಾರ ತಾಳಿದರಾದ ತಂ ಶ್ರೀ ಪರಶುರಾಮಂ ಕಥಂ ಇವ ಮುಹುರ್ಮುಹು ಮತ್ತೆ ಮತ್ತೆ ಪರಾ ಉತ್ತಮ ಶುಭ ಶೋಭನ ಅಸಮಾನ ಅಸದೃಶ ಗಾಭಃ ವಾಚಶ್ಚ ತಾಭಿಃ ಅತಂ ಹಿತಂ ಮರ್ತ್ಯದೇವತಮಃ ಮರ್ತ್ಯಾಶ್ಚ ದೇವಾಶ್ಚ ತೇಷಾಂ ತಮೋ ಜ್ಞಾನಂ ಏನ. ಆ ಶ್ರೀ ಪರಶುರಾಮಂ ಅಲ್ಲಿಗೆ ಅಪರಂ ಹರಿಮಿವ ಆ ಪರಶುರಾಮ ದೇವರನ್ನೇ ಅಪರಂ ಹರಿಮಿವ ಮತ್ತೊಂದು ಹರಿ ಅಂದ್ರೆ ಸೂರ್ಯನಂತ ಹೇಳ್ತಾರೆ. ಹಾಗೆ ಸೂರ್ಯನಂತೆ ಪ್ರಕಾಶಮಾನವಾಗಿದ್ರು ಪರಶುರಾಮ ದೇವರು, ಅವರೇ ಈ ನಾರಾಯಣರು ಹಾಗೆ ಅಂತ ಪರಶುರಾಮ ದೇವರ ವಿಚಾರ. ಮತ್ತೆ ವೇದವ್ಯಾಸರು ಅವರ ವಿಚಾರ ಬಂದಾಗ ಮುಹುರ್ಮುಹು ಮತ್ತೆ ಮತ್ತೆ ಅಂತ ಅರ್ಥ. ಪರಾಹ ಉತ್ತಮಾಹ ಶುಭ ಶೋಭನ ಅಸದೃಶವಾದ ವಾಕ್ಯಗಳು, ತಾಭಿಹಿ ಅತಂ ಅದರಿಂದ ಹತರಾದರು. ಆ ವೇದವ್ಯಾಸರ ವಾಕ್ಯದಿಂದಲೇ ಹತರಾದವರು ಯಾರು ಹಾಗೆಂದ್ರೆ ಮಹರ್ಷೀನಾಂ ಗುರುಹು ಸಚ ಅಸೌ ಶಕ್ತಿ ಶಕ್ತಿನಾಂನ. ಯಾವುದು ಹತವಾಯಿತು ಅಂದ್ರೆ ಮರ್ತ್ಯ ದೇವತಮಃ ಮರ್ತ್ಯರ ಮನುಷ್ಯರ ದೇವಾಶ್ಚ ದೇವತೆಗಳ ಅಜ್ಞಾನ. ಮನುಷ್ಯರಲ್ಲಿ ದೇವತೆಗಳಲ್ಲಿ, ಮನುಷ್ಯರು ಅಂದ್ರೆ ಸಾತ್ವಿಕರು ಅಂತ ಇಟ್ಕೋಬೇಕು, ಸಾತ್ವಿಕ ಮನುಷ್ಯರಲ್ಲಿ ದೇವತೆಗಳಲ್ಲಿ ಋಷಿಗಳಲ್ಲಿ ಏನು ಅಜ್ಞಾನ ಇತ್ತು ಆ ಅಜ್ಞಾನವನ್ನ ನಾಶ ಮಾಡಿದ ರೂಪ ವೇದವ್ಯಾಸ ರೂಪ ಹಾಗೆ ಅಂತ. ಅತಯೇವ ಜಗತಾಂ ಹಿತಂ ಆ ರೀತಿಯಾಗಿ ಅಜ್ಞಾನವನ್ನ ನಾಶ ಮಾಡಿ ಜ್ಞಾನವನ್ನ ಕೊಟ್ಟು ಜಗತ್ತಿಗೆ ಹಿತವನ್ನ ಮಾಡಿದವರು ಹಾಗೆ ಅಂತ. ಗುರುಹು ಮಹರ್ಷಿನಾಂ ಗುರುಹು ಎಲ್ಲಾ ಋಷಿಗಳಿಗೂ ಕೂಡ ಗುರುಗಳಾದ ಶಕ್ತಿನಾಮ ತಾಪಸವರ ಮುನಿವರಸ ತಸ್ಯ ಅನ್ವಯೇ ಶಕ್ತಿ ಎನ್ನುವ ಋಷಿಗಳ ಪರಂಪರೆಯಲ್ಲಿ ಬಂದವರು. ವಶಿಷ್ಠ ಅದನ್ನ ಹೇಳ್ತಾರೆ ನೋಡಿ, ಶಕ್ತೇಶ್ಚೈವ ವ್ಯಾಸ ಇದು ವಾಸಿಷ್ಠ ಯಾದವಂ ಕೃಷ್ಣಂ ಅದನ್ನು ಶ್ಲೋಕದಲ್ಲಿ ಬರ್ತದೆ ನೋಡಿ, ಸಹಸ್ರನಾಮದಲ್ಲಿ ಹೇಳುವಾಗ ಶಕ್ತೇ ಪೌತ್ರ ಮಕಲ್ಮಷಂ ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೇ ಪೌತ್ರ ಮಕಲ್ಮಷಂ ಹಾಗೆ. ವಸಿಷ್ಠರ ಮರಿಮಗ, ಶಕ್ತಿ ಋಷಿಗಳ ಮೊಮ್ಮಗ ಆ ಥರ ಬರ್ತದೆ, ಪರಾಶರರ ಮಗ ಹಾಗೆ ಅಂತ. ಆ ರೀತಿಯಾಗಿ ಶಕ್ತಿ ಎನ್ನುವ ಋಷಿಗಳ ವಂಶದಲ್ಲಿ ಬಂದವರಾದ ಅಪರಂ ಹರಿಮಿವ ವೇದವ್ಯಾಸರಂತೆ ಇರತಕ್ಕ ಪರ ಅಂದ್ರೆ ಶುಭವಾದ ಅಸಮವಾದ ಗೋಬಿಹಿ ಅಂದರೆ ತೇಜೋಬಿಹಿ ತೇಜಸ್ಸಿನಿಂದ ಜ್ಞಾನದಿಂದ ಮರ್ತ್ಯರ ಅಂಧಕಾರವನ್ನು ನಾಶ ಮಾಡಿದ ಮತ್ತೊಂದು ಸೂರ್ಯರಂತೆ ಪ್ರಕಾಶಮಾನರಾಗಿದ್ದ ಆ ವೇದವ್ಯಾಸರೇ ಇವರು ಹಾಗೆ ಅಂತ. ಈ ರೀತಿಯಾಗಿ ಪರಶುರಾಮ ದೇವರನ್ನು ವೇದವ್ಯಾಸ ದೇವರನ್ನು ಈ ಶ್ಲೋಕದಲ್ಲಿ ಸ್ಮರಿಸಿಕೊಡ್ತಾರೆ ಆಚಾರ್ಯರು ಹಾಗೆ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ಶ್ರೀ ಹರೇ ನಮಃ.